ನಿನ್ ದೊಡ್ಡ ಮಗಳು ಇದ್ದಾಳಲ್ಲ, ಇವಳು 2ನೇ ಕ್ಯಾಟಗರಿ. ಏನು ಯೋಚನೆ ಮಾಡ್ಬೇಡ, ತನ್ನಸ್ತಿಕ್ ತಾನೇ ತೋಡ್ಕೊಂಡಿರೋ ಹಳ್ಳಕ್ಕ ಅವಳೇ ಬೀಳ್ತಾಳೆ. ಆ ಟೈಮ್ ಇನ್ನೇನ್ ಹತ್ರ ಬರ್ತಾ ಇದೆ. ನಾನು ಎಷ್ಟೋ ಸಲ ಅನ್ಕೊಂಡಿದೀನಿ, 4 ಸರಿಯಾಗಿ ಬಾರಿಸಿ ಸತ್ಯನ ಅವಳ ಬಾಯಿಂದಾನೆ ಬಿಡ್ಸೋಣ ಅಂತ. ಇಂಥ ವಿಚಾರಗಳೆಲ್ಲ ಜಾಸ್ತಿ ದಿನ ಉಳಿಯಲ್ಲ ಅಮ್ಮ. ಅವಳು ಸಿಗಾಕೊಂತಾಳೆ ಅಷ್ಟೇ ಅಲ್ಲ, ಅವಳ ಜೊತೆ ಇರೋ ಆ ಮನುಷ್ಯನು ಸಿಕ್ಕಾಕೋತಾನೆ. ಸತ್ಯ ಆಚೆ ಬರೋ ದಿನ ಹತ್ರದಲ್ಲೇ ಇದೆ. ನೋಡೋಣ ಆ ಓತಿ ಕ್ಯಾತನ್ ಜೊತೆ ಸೇರ್ಕೊಂಡು ಇವಳು ಬಣ್ಣ ಬದಲಾಯಿಸಕ್ ಶುರು ಮಾಡ್ಕೊಂಡಿದ್ದಾಳೆ. ಏನೇ ಮಾಡಿದ್ರು ಕೊನೆಗೆ ಅಸ್ಲಿ ಬಣ್ಣ ಆಚೆ ಬಂದೇ ಬರುತ್ತೆ. ನನ್ನ ಈ ಕವಿ ಮನಸ್ಸಿಗೆ ಇವತ್ತೊಂದು ಸತ್ಯ ಫ್ಲಾಶ್ ಆಗ್ತಿದೆ. ಅಲ್ಲಲ್ಲ, ಮಿಂಚಿನ ತರ ಹೊಳಿತಿದೆ. ಅನಿಕೇತ್ ಮತ್ತು ನಿಮ್ಮ ಅಕ್ಕ ಪ್ರೇಮಿಗಳು ಅಂತ ಖಚಿತ ಆಯ್ತು. ಆದ್ರೂ ನೋಡಿ, ಅವ್ರಿಬ್ರು ಒಬ್ರಿಗೊಬ್ರು ಬಾಯಿನೇ ಬಿಡ್ತಾ ಇಲ್ವಲ್ಲ. ಇದು ಹೊಸ ತರ ನಿಶಬ್ದ ಪ್ರೇಮಾಯಣನ? ಕವಿ ಸರ್, ನಂಗೂ ಅದೇ ಭಯ ಆಗ್ತಿದೆ. ಆ ಅನಿಕೇತ್ ನನ್ನ ಅಕ್ಕನ ಎಷ್ಟು ಚೆನ್ನಾಗಿ ನಂಬಿಸಿದಾನಂದ್ರೆ, ಅವ್ನ್ ಏನೇ ಹೇಳಿದ್ರು ಅದು ವೇದವಾಕ್ಯ ಅಂತ ನಂಬಿಡ್ತಾಳೆ. ಯಾವ್ದಾದ್ರು ಒಂದ್ ದೊಡ್ಡ ಚಾನ್ಸ್ ಸಿಗುತ್ತೆ, ನಮ್ಮಿಬ್ರು ಬದುಕು ಬಂಗಾರ ಆಗುತ್ತೆ ಅಂತ ಆಸೆ ತೋರಿಸಿದಾನೆ. ಪಾಪ ಅಕ್ಕಂಗೆ ಅವ್ನ ಅಸ್ಲಿ ಬುದ್ಧಿ ಗೊತ್ತಿಲ್ಲ. ಅದ್ಗೆ ಇದು ಸುಮ್ನೆ ಹರಿಯೋ ನದಿ ಅಲ್ಲ, ಒಳಗೆ ಸುಳಿ ಇರೋ ಸಮುದ್ರ. ಅನಿಕೇತ್ ಯಾವ್ದೋ ಸಂಚು ಮಾಡಿ ಸಮಯಕ್ಕೋಸ್ಕರ ಹೊಂಚ್ ಹಾಕ್ತಿದ್ದಾನೆ ಅಂತ ನನಗನ್ನಿಸ್ತಿದೆ. ಹೌದು ಶ್ಯಾಮ್ ಅವ್ರೆ, ಅಕ್ಕನ್ಗೆ ಅವ್ನ್ ತೋರ್ಸಿರೋ ಬದುಕಿನ ದೊಡ್ಡ ಆಸೆನೆ ಮುಳು ಆಗುತ್ತೆ ಅಂತ ನನಗ್ ಭಯ ಆಗ್ತಿದೆ. ಯಾಕಂದ್ರೆ ನನ್ನ ಅಕ್ಕ ಶ್ರೀಮಂತಿಕೆಗೆ ಆಸೆ ಪಟ್ಟವಳು. ಅಂತ ಅಕ್ಕ ಅನಿಕೇತ್ ಬಲೆಗ್ ಬಿದ್ಲು ಅಂದ್ರೆ ಅದ್ಕೆ ಅವನು ವಿವೇಕಣ್ಣನ್ಗಿಂತ ಶ್ರೀಮಂತ ಅಂತ ನಿಮ್ಮ ಅಕ್ಕನ್ಗೆ ನಂಬ್ಸಿರ್ತಾನೆ ಅಂತ ನನಗನ್ನಿಸ್ತಿದೆ. ನಿಮ್ಗೆ ಅನ್ಸಿರೋ ಪ್ರಕಾರ ಅನಿಕೇತ್ ಹೇಗೆ? ಚಿಕ್ಕ ವಯಸ್ಸಿಂದಲೂ ನೀವೆಲ್ಲ ಜೊತೆಗೆ ಇದ್ದೀರಲ್ವಾ? ಅದಕ್ಕೆ ಅವನು ಬುದ್ಧಿವಂತ. ಯಾವುದೇ ತಪ್ಪು ಮಾಡಿದ್ರು ಅದ್ರ ಒಂದ್ ಸುಳಿವು ಕೂಡ ಬಿಡದಂಗೆ ಮುಂದೆ ನಡೆಯೋನು. ಮನೇಲಿ ಅಣ್ಣ ನಾನು ಏನೇನೋ ತುಂಟಾಟ ಮಾಡಿ ಸಿಕ್ಕಾಕೊಂಡ್ ಬಿಡ್ತಿದ್ವಿ. ಆದ್ರೆ ಅನಿಕೇತು ಒಂದ್ ಸಲಾನು ಸಿಕ್ಕಾಕೊಂಡವನೇ ಅಲ್ಲ. ಒಂದ್ ವೇಳೆ ಅವನ್ ಸಿಕ್ಕಾಕೊಂಡ್ರು ತಪ್ಪು ನಂದಲ್ಲ ಅಂತ ಇನ್ಯಾರ ತಲೆಗೂ ಕಟ್ಬಿಡ. ಅಕ್ಕನ್ ವಿಚಾರದಲ್ಲೂ ಅದೇ ಮಾಡ್ತಿದ್ದಾನೆ ಅನ್ಸುತ್ತೆ. ಅವ್ನ್ಗೇನು ಗೊತ್ತೇ ಇಲ್ಲ ಅಂತಿದ್ದಾನೆ. ಬಲೆ ಬೀಸೋನು ಮೀನಿಗೆ ಆಸೆ ತೋರಿಸ್ತಾನೆ, ಆದ್ರೆ ಆಸೆಗ್ ಬಿದ್ದ ಮೀನು ಕೊನೆಗ್ ಬಾಣ್ಲೆಗ್ ಬೀಳುತ್ತೆ. ಮೋನಿಕಾ ಪರಿಸ್ಥಿತಿನೂ ಅದೇ ಆಗಿದೆ ಅಂತ ಅನಿಸ್ತಿದೆ ಅಲ್ವಾ? ಅದ್ಗೆ ಅದನ್ನ ನಾವು ಬದಲಾಯಿಸ್ಬೇಕು ಶ್ಯಾಮ್ ಅವ್ರೆ. ಮೀನಿಗ್ ಹಾಕಿರೋ ಗಾಳ ಅವ್ನ್ ಗಂಟ್ಲು ಸೇರೋಗ್ ಮಾಡ್ಬೇಕು. ಆದ್ರೆ ಅದು ಹೇಗದ್ಕೆ? ದೇವ್ರೆ ಒಂದ್ ದಾರಿ ತೋರಿಸ್ತಾರೆ ಶ್ಯಾಮ್ ಅವ್ರೆ, ತೋರಿಸ್ತಾರೆ. ಅವನನ್ನ ನಾವು ನಂಬೋಣ. ವಿವೇಕ್, ರೂಮ್ ಅಲ್ಲಿ ಮಲ್ಕೊಂಡು ಹರಳೆಣ್ಣೆ ಪ್ರಯೋಗ ಮಾಡ್ಬೇಕಾದ್ರೆ ಬಾಗಿಲು ಹಾಕೋಬೇಕು ತಾನೆ? ಗೊತ್ತಾಗಿಲ್ಲ ಅಂದ್ರೆ ಕೇಳಿ ತಿಳ್ಕೊಬೇಕು. ಅಯ್ಯೋ ಚಿಕ್ಕಪ್ಪ, ಆ ಎಣ್ಣೆ ಮತ್ತೆ ಎತ್ತಿ ಸ್ಮೆಲ್ಲಿಗೆ ನನಗೆ ಉಸಿರು ಕಟ್ಟಾಗ ಆಗ್ತಿತ್ತು. ಅದಕ್ಕೆ ಗಾಳಿ ಬರ್ಲಿ ಅಂತ ಚೂರು ಡೋರ್ ಓಪನ್ ಮಾಡಿದ್ದೆ ಅಷ್ಟೇ. ನಿನ್ಗೊಂದ್ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನನಗೂ ಮೊದ್ಲು ನಿನ್ ತರನೇ ವಿಪರೀತ ಗೊರಕೆ ಸಮಸ್ಯೆ ಇತ್ತು ಕಣೋ. ಹೌದಾ ಚಿಕ್ಕಪ್ಪ? ಕಣೋ. ಆ ಸದ್ಗೆ ಈ ಮನೇಲಿ ಎಂತ ದೊಡ್ಡ ಜಗಳ ಆಗ್ಬಿಟ್ಟಿತ್ತು ಗೊತ್ತಾ? ಕೊನೆಗೂ ಆ ಸಮಸ್ಯೆಗೆ ಒಂದ್ ಅಲ್ಟಿಮೇಟ್ ಪರಿಹಾರ ಸಿಕ್ತು. ಆಮೇಲೆ ನನಗ್ ಗೊರಕೆ ಬರ್ಲೇ ಇಲ್ಲ ಅಂತ ಮದ್ದಿದೆ ಗೊತ್ತಾ? ಅಯ್ಯೋ, ಅದೇನಂತ ಬೇಗ ಹೇಳಿ ಚಿಕ್ಕಪ್ಪ. ಯಾವ್ದಾದ್ರು ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ಸ್, ಮೆಡಿಸನ್ ಏನು? ಅದು ಚಿಕ್ಕಪ್ಪನಾಗಿ ನಿನ್ಗೆ ಹೇಳೋದು ತುಂಬಾ ಕಷ್ಟ ಆಗ್ತಾ ಇದೆ ಕಣಂದ್ರೆ, ಅದು ಪರ್ಸನಲ್ ವಿಷಯ. ಅದೇನಂತ ಹೇಳಿ ಚಿಕ್ಕಪ್ಪ. ಈ ಹತ್ತಿಗಿಂತ ಅದ್ ಬೆಟರ್ ಅನ್ಸಿದ್ರೆ ಅದನ್ನೇ ಮಾಡ್ತೀನಿ. ಮೊದ್ಲು ಪುಣ್ಯವತಿ ಮುಂದೆ ನನ್ ಮಾನ ಉಳಿದ್ರೆ ಸಾಕು. ಏನದ್ ಮದ್ದು? ಮುದ್ದೆ ಮದ್ದು. ರಾಗಿ ಮುದ್ದೆನ ಚಿಕ್ಕಪ್ಪ? ಅಯ್ಯೋ, ಈ ಎಲ್ಲ ಬೋರ್ಡ್ಗಳಿಗೆಲ್ಲ ಯಾಕಪ್ಪ ಮದುವೆ ಮಾಡಿಸ್ತಾರೆ? ಏನ್ ಚಿಕ್ಕಪ್ಪ? ನೋಡು ವಿವೇಕ್, ನೀನು ಮಾಡ್ತಾ ಇರೋದು ದೊಡ್ಡ ತಪ್ಪು. ನಿನ್ನ ಹತ್ರ ಇರೋದು ಗೊರಕೆ ಅಲ್ಲ ಕಣೋ, ಕೊರತೆ. ಅದು ಪ್ರೀತಿಯ ಕೊರತೆ. ಪ್ರೀತಿ ಕೊರತೆನಾ? ಚಿಕ್ಕಪ್ಪ, ಗೊರಕೆಗೂ ಪ್ರೀತಿಗೂ ಏನ್ ಸಂಬಂಧ ಇದೆ ಮಗನೇ? ಸಂಬಂಧ ಇದೆ. ಪ್ರೀತಿನ ಉಸಿರು ಅಂತಾರೆ, ಪ್ರೀತಿ ಇಲ್ಲದೆ ಉಸಿರಾಡೋದನ್ನ ಗೊರಕೆ ಅಂತಾರೆ. ನನಗೂ ಅವ್ರ ಅಣೆಗೂ ಇದೇ ತರ ಸಮಸ್ಯೆ ಆಗ್ಬಿಟ್ಟಿತ್ತು. ಅದಕ್ಕೆ ನಮ್ ಗುರುಗಳು ಒಂದ್ ಪರಿಹಾರ ಹೇಳಿದ್ರು. ಏನಂತ? ನೀನು ನಿನ್ನ ಹೆಂಡತಿ ಹತ್ರ ಹೋಗಿ ಅವಳೆರಡೂ ಕೈಗಳನ್ನ ಪ್ರೀತಿಯಿಂದ ಹಿಡ್ಕೋಬೇಕು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಮನ್ಸಲ್ಲಿರೋ ಅಷ್ಟೂ ಭಾವನೆಗಳನ್ನ ಹೇಳ್ಕೋಬೇಕು. ಆ ಪ್ರೀತಿ ಪವರು ನಿನ್ನ ಉಸಿರಾಟದ ಲಯನ ಬದಲಾಯಿಸ್ಬಿಡುತ್ತೆ. ಆಮೇಲೆ ನೋಡು, ನಿನಗೆ ಗೊರಕೆ ಸಮಸ್ಯೆನೇ ಇರಲ್ಲ ಅಂತ ಹೇಳಿದ್ರು. ಹಾಗ್ ಮಾಡಿದ್ರ? ಕಣಪ್ಪ, ಅದೇ ತಾನೆ ನನ್ ಗೊರಕೆ ಪ್ರಾಬ್ಲಮ್ ನ ಸರಿ ಮಾಡಿದ್ದು. ಏನ್ ಚಿಕ್ಕಪ್ಪ, ದೇಹಕ್ಕೆ ಜಿಮ್ಮು ಯೋಗಾಸನ ಅಂತ ಇದೆ, ಆದ್ರೆ ಈ ಗೊರಕೆಗೆ ಕೈ ಹಿಡ್ದು ಕಣ್ಣೋಡ ಆಸನ ಬೇರೆ ಇದ್ಯಾ? ಇದೇ ಮಗನೇ, ಮನ್ಸಿಗೂ ಕೆಲವು ಆಸನಗಳು ಇರ್ತವೆ. ಇದು ಕೂಡ ಅದೇ ಜಾತಿಗೆ ಸೇರಿದ್ದು. ನನ್ ಗೊರಕೆ ಸರಿ ಹೋಗ್ಬೇಕು ಅಂದ್ರೆ ನಾನು ಆ ಪುಣ್ಯವತಿ ಕೈ ಹಿಡ್ದು ಕಣ್ ನೋಡ್ತಾ ನನ್ ಮನ್ಸಿನಲ್ಲಿ ಇರೋದನ್ನೆಲ್ಲ ಹೇಳ್ಕೋಬೇಕಾ? ಎಕ್ಸಾಕ್ಟ್ಲಿ. ಇದನ್ ಮಾಡು, ಇವತ್ ರಾತ್ರಿನೇ ಆ ಮ್ಯಾಜಿಕ್ ನೋಡು. ಅವಳು ಕೈ ಹಿಡಿದು ಕಣ್ ನೋಡ್ತಾ ಮಾತಾಡೋದ? ಒಬ್ಬೊಬ್ಬ, ನೋವೇ, ಅದೆಲ್ಲ ಅಸಾಧ್ಯ. ಲೇ ದಡ್ಡ ದಡ್ಡ ದಡ್ಡ, ಇದನ್ನ ಪ್ರೇಮ ಪುರಾಣ ಅನ್ಕೋಬೇಡ. ಕೇವಲ ಒಂದ್ ಟ್ರೀಟ್ಮೆಂಟ್ ಅಂತ ಯೋಚನೆ ಮಾಡಪ್ಪ. ಅವಳನ್ನ ನಿನ್ ಹೆಂಡತಿ ಅನ್ಕೋಬೇಡಪ್ಪ, ಒಬ್ರು ಡಾಕ್ಟ್ರು ಅನ್ಕೋ. ಡಾಕ್ಟ್ರು ಕೈ ಹಿಡ್ಕೊಂಡು ನಾಡಿ ನೋಡ್ತಾರಲ್ವಾ, ನೀನು ಹಾಗೆ ಅನ್ಕೊಂಡು ಮಾಡು ಮುಗಿಸ್ಬಿಡು. ನೋ, ನೆವರ್. ನಾನು ಆ ಪುಣ್ಯವತಿ ಕೈ ಹಿಡಿದು ಕಣ್ ನೋಡಿ ಮಾತಾಡ್ಬೇಕಾ? ಅದೆಲ್ಲ ಅಸಾಧ್ಯ ಚಿಕ್ಕಪ್ಪ. ಅದ್ರ ಬದಲು ನನ್ ಪರ್ಮನೆಂಟ್ ಆಗಿ ಗೊರಕೆ ಹೊಡ್ಕೊಂಡು ಇದ್ಬಿಡ್ತೀನಿ ಅಷ್ಟೇ. ಮಗಳೇ, ವಿಡಿಯೋ ಕೂಡ ಮಾಡಿದೀನಿ, ಈ ಪಾರ್ಟ್ ನೋಡಿ.
ಪಕ್ಕ ಸಿಂಹ ಗರ್ಜನೆ. ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರೋ ಈ ವಿವೇಕ್ ಬರೀ ಒಂದ್ ಕೊರ್ಕೆ ವಿಚಾರಕ್ಕೆ ಡಿಫೆಕ್ಟ್ ಅಂತ ಅನ್ಸ್ಕೋಬೇಕಾ? ಚಾನ್ಸೇ ಇಲ್ಲ. ಹೇಗೋ ಚಿಕ್ಕಪ್ಪ ಒಂದ್ ಎಕ್ಸ್ಪೆರಿಮೆಂಟ್ ಹೇಳ್ಕೊಟ್ಟಿದ್ದಾರೆ, ಇದನ್ನ ಇವತ್ತು ಅಪ್ಲೈ ಮಾಡೇ ಬಿಡ್ತೀನಿ. ಇವಳು ನನ್ ಹೆಂಡತಿ ಅಂತ ಅಂದ್ಕೊಂಡ್ರೆ ತಾನೆ ನನಗ್ ಮುಜುಗರ ಆಗೋದು. ಈಗ ಇವಳು ಬರೀ ಒಬ್ಬ ಡಾಕ್ಟರ್ ಅಂತ ಫಿಕ್ಸ್ ಆಗ್ಬಿಡ್ತೀನಿ. ಈಸ್ ಎ ಡಾಕ್ಟರ್ ಅಂಡ್ ಐ ಆಮ್ ಎ ಪೇಷಂಟ್ ಅಷ್ಟೇ. ಅಯ್ಯೋ ಮಿಸ್ಟೇಕ್ ಡಿಫೆಕ್ಟ್ ಸರ್, ಏನಿದು? ಮಾತಾಡ್ಬೇಕು, ಮಾತಾಡಿ. ಬಾ ನನ್ ಜೊತೆ. ಅಯ್ಯೋ ಈ ತಿಡಿನಿಂದ ಕೈ ಹಿಡ್ಕೊಂಡ್ರೆ ಯಾರಾದ್ರೂ ನೋಡ್ತಾರೆ ಬಿಡಿ. ಲೇ ಅವರಾಣಿ, ಬಾ ಅಂತ ಕರೀತಾ ಇದ್ದೇನೆ. ನಮ್ ಪ್ಲಾನ್ ವರ್ಕೌಟ್ ಆಯ್ತು ಕಣೆ. ನಾನ್ ಮಾತಾಡ್ಬೇಕು, ಮೊದ್ಲು ನನ್ ಜೊತೆ ಬಾ. ಎಲ್ಲಿಗೆ? ಏನಾಯ್ತು? ಕೆಲ್ಸ ಮಾಡ್ತಾ ಇದೀನಲ್ಲ, ಕೈ ಬಿಡಿ ಮೊದ್ಲು. ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಬಾ. ಯಾಕೆ ವಿಚಿತ್ರವಾಗಿ ಆಡ್ತಿದ್ದೀರಲ್ಲ ನೀವು? ನೋಡು, ನಾನೊಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಅದು ರೈಟ್ ನೌ. ಬಾ. ಬಾರೇ ಹೋಗೋಣ, ಪ್ರೀತಿ ಮಾಡೋಣ. ನೋಡಿದ್ರ ನಮ್ ವಿವೇಕ್ನ? ಆಗಲ್ಲ ಹೋಗಲ್ಲ ಅಂತ ಅಷ್ಟೆಲ್ಲ ಬಿಲ್ಡಪ್ ಕೊಡ್ತಿದ್ದ ನಿಮ್ ಹತ್ರ. ಈಗ ನೋಡಿದ್ರೆ ಎಂಟಿ ಕೈ ಹಿಡ್ಕೊಂಡ್ ರೊಮ್ಯಾಂಟಿಕ್ ಆಗಿ ರೂಮಿಗೆ ಹೋಗ್ತಾ ಇದ್ದಾನೆ. ರೀ, ಮರ್ತೋಗ್ಬಿಟ್ರ? ಮೀಸೆ ಇಲ್ಲ ಅನ್ನೋದು ಮರ್ತೋಗ್ಬಿಟ್ರ? ಹೌದಲ್ವಾ? ಅದ್ಬಿಟ್ಟಕ್ಕೋ ಅವರಾಣಿ, ಇವತ್ತಿಂದ ಗೌರಿಗೆ ವಿವೇಕನ್ ಗೊರಕೆ ಸದ್ದೇ ಕೇಳಲ್ಲ. ಇವತ್ತಿಗೆ ಗೊರಕೆ ಕತೆ ಕ್ಲೋಸ್. ಅದ್ ಹೇಗ್ರಿ? ಕಣ್ಣೋಡಿ ಮಾತಾಡಿದ ತಕ್ಷಣ ಗೊರ್ಕೆ ಶಬ್ದ ನಿಂತೋಗ್ಬಿಡುತ್ತಾ? ಇದೆಂತ ವಿಚಿತ್ರ ವಿಜ್ಞಾನ. ನಾವಿಬ್ರು ಅವರಿಬ್ರು ಒಂದಾಗೋದಕ್ಕೆ ಸುಳ್ಳು ಪ್ಲಾನ್ ಮಾಡಿದ್ದಲ್ವಾ? ಆ ಸುಳ್ಳು ಪ್ಲಾನ್ಗಳು ಮನಸ್ಸಿನ ಮುಳ್ಳುಗಳನ್ನ ಕಿತ್ತಾಕ್ಬಿಡುತ್ತೆ. ಅದೇಂಗೆ? ಈಗ ನನ್ನ ಪ್ಲಾನ್ ಪ್ರಕಾರ ವಿವೇಕ್ ಹೋಗಿ ಗೌರಿ ಕೈ ಹಿಡಿದು ಪ್ರೀತಿಲಿ ಮುಳುಗಿ ತೇಲ್ತಾನೆ. ಪ್ರೀತಿ ಒಂದಿದ್ರೆ ಈ ಹಗಲಿಗೆ ರಾತ್ರಿ ಅಷ್ಟೇ ಕಿಕ್, ರಾತ್ರಿಗೆ ಹಗಲನಷ್ಟೇ ಬೆಳಕು. ಇಬ್ರು ಪ್ರೀತಿಲಿ ಮುಳುಗಿ ತೇಲಿ ಸುಸ್ತಾಗಿ ಮಲಗಿರುವಾಗ ಈ ವಿವೇಕ್ ಗೊರಕೆ ಹೊಡೆಯೋ ಸದ್ನ ಗೌರಿ ಕೇಳಕ್ ಹೇಗ್ ಸಾಧ್ಯ? ಅವಳು ಗಾಢ ನಿದ್ದೆಗ್ ಜಾರಿರ್ತಾಳೆ ಅಷ್ಟೇ. ನಿಮ್ಗಂತೂ ಒಂದ್ ದೊಡ್ಡ ಸಂಸ್ಕಾರ. ಬರೀ ನಮಸ್ಕಾರ ಸಾಲ್ದು ಅವರಾಣಿ. ಈಗ ವಿವೇಕ್ ಹೋಗಿ ಗೌರಿ ಕೈ ಹಿಡಿದು ಪ್ರೀತಿಯಿಂದ ಅವಳ ಕಣ್ಣನ್ನೇ ನೋಡ್. ನಾನು ನಿನ್ನ ಕೈ ಹಿಡಿದು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀನಿ. ಸಾಕ್ ನಿಲ್ಲಿಸ್ರಿ ನಿಮ್ ನಾಟಕನ. ನೋಡ್ದವ್ರು ಏನ್ ಅನ್ಕೊಳಲ್ಲ? ಈ ವಯಸ್ಸಲ್ಲಿ ಏನ್ ಇವ್ರ ಆಟ ಅಂತ ಅನ್ಕೊಳಲ್ವಾ? ಆಟಕ್ಕೆ ವಯಸ್ಸು ಮುಖ್ಯ ಆಗಲ್ಲ, ಮನ್ಸು ಮುಖ್ಯ ಆಗತ್ತೆ. ಮೊದ್ಲು ಅವ್ರು ಏನ್ ಮಾಡ್ತಿದಾರ ನೋಡ. ಬನ್ನಿ ಬನ್ರಿ. ಇನ್ನೇನ್ ಸಿಕ್ತು ಅನ್ನಷ್ಟರಲ್ಲಿ ಕೈ ತಪ್ಪೋಗ್ಬಿಡ್ತು. ಬಿಡಬಾರ್ದು, ಮರಳಿ ಪ್ರಯತ್ನವ ಮಾಡು. ಯಾಕೆ ಡೋರ್ ಕ್ಲೋಸ್ ಮಾಡಿದ್ರಿ? ಏನಿದು? ಯಾವತ್ತೂ ಇಲ್ದಿರೋ ಅವತಾರ ಈ ಸಂಚು. ಏನು ಅಂತ ಕೇಳ್ತಾ ಇದ್ರು, ನನ್ನನ್ನೇ ನೋಡ್ತಾ ಇದ್ದೀರಾ? ನಿಮ್ಗೆ ಏನಾಗಿದೆ? ಯಾಕೆ ಸಡನ್ ಆಗಿ ನನ್ ಕೈ ಹಿಡಿದು ಕಣ್ಣು ನೋಡ್ತಾ ಇದ್ದೀರಾ? ಇದ್ದಕ್ಕಿದ್ದಾಗಿ ನಿಮ್ ಆವೇಶ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಿಲ್ಲ, ಭಯ ಆಗ್ತಿದೆ. ಸುಮ್ನೆ ಇರ್ತೀಯ? ನಾನ್ ಮಾತಾಡ್ಬೇಕು. ಮಾತಾಡ್ತಾ ಇದೀರಲ್ಲ, ಸರಿ ಹೇಳಿ. ಈ ರೇಂಜಿಗೆ ಬಿಲ್ಡಪ್ ಕೊಡೋಷ್ಟೇನಿದೆ? ನೋಡ್, ನನ್ ಪಾಲಿಗೆ ನೀನು ಅಂದ್ರೆ ಬರೀ ಸಿಟ್ಟು. ನನ್ ಕಂಡ ನನ್ಗೆ ಅಸಹನ. ನಿನ್ಗಿರೋ ಹಠ ನೋಡಿದ್ರೆ ನೀನ್ ಬರೀ ಜಗಳ ಗಂಟಿ ಅನ್ಸತ್ತೆ. ನಿನ್ ನಡವಳಿಕೆ ನೋಡಿದ್ರೆ ನೀನ್ ಮಹಾ ದುರಾಂಕಾರಿ ಅಂತಾನೆ ನಾನ್ ಇವತ್ತಿನವರೆಗೂ ನಂಬಿದ್ದೆ. ಓಹೋ, ಅದನ್ನ ಹೇಳಕ್ಕೆ ಇಂಥ ಸೀನ್ ಕ್ರಿಯೇಟ್ ಮಾಡ್ಬೇಕಿತ್ತಾ? ನೀವ್ ನನ್ ಬಗ್ಗೆ ಇದನ್ನೇ ಅನ್ಕೊಂಡಿರೋದು ಅಂತ ನನಗ್ ಮೊದ್ಲೇ ಗೊತ್ತು. ಇದೇನೋ ಹೊಸ ವಿಚಾರ ಅಲ್ಲ ಅಲ್ವಾ ಸರ್? ಆ ಭಾವನೆ ಈಗ್ಲೂ ಹಾಗೆ ಇದೆ ಪುಣ್ಯವತಿ. ಆದ್ರೆ ಈಗ ಭಾವನೆಗಳ ಜೊತೆಗೆ ಹೊಸ ಭಾವನೆಗಳು ಸೇರ್ಕೊಂಡಿದೆ. ಅದೇನಂತ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿಲ್ಲ. ಉರಿಯೋ ಬೆಂಕಿ ಪಕ್ಕದಲ್ಲೇ ತಂಪಾದ ಗಾಳಿ ಬೀಸ್ದಾಗ ಆಗ್ತಿದೆ. ಈ ಮಾತೆಲ್ಲ ಕೇಳ್ತಾ ಇದ್ರೆ ಈ ಕ್ಷಣದಲ್ಲೇ ಸಾವು ಬಂದ್ಬಿಟ್ರೆ ಎಷ್ಟು ಚಂದ ಅನ್ಸ್ತಾ ಇದೆ. ಮಾತಾಡ್ಬೇಡ. ನೀನು ಅಂದ್ರೆ ಕಿರಿಕಿರಿ. ನಂಗೆ ಮೊದಲನೇ ಸಲ ನಮ್ ಕಣ್ಗಳು ಒಬ್ರನ್ನೊಬ್ರು ನೋಡ್ದಾಗ ನಮ್ಮಲ್ಲಿ ಶುರು ಆಗಿದ್ದೆ ಜಗಳ. ನಿನ್ ಪ್ರತಿ ನಡೆನು ನನಗೆ ಇರಿಟೇಟ್ ಮಾಡ್ತಾ. ನಿನ್ ಮಾತುಗಳು ನನ್ನ ಅಹಂಕಾರಕ್ಕೆ ಚುಚ್ಚು ಆಗಿದೆ. ಆದ್ರೆ ಇವತ್ತ ಕಿರಿಕಿರಿ ಇಲ್ದೆ ಹೋದ್ರೆ ನನ್ ಬದುಕಲ್ಲಿ ಏನೋ ಕಳ್ಕೊಂಡಾಗ ಫೀಲ್. ನಿನ್ ಜಗಳ ಇಲ್ಲ ಅಂದ್ರೆ ನನ್ ದಿನ ಕಂಪ್ಲೀಟ್ ಆಗಲ್ಲ ಅಂತ ನನಗೆ ಇವತ್ತು ಅರ್ಥ ಆಗ್ತದೆ. ನಿನ್ ಕಿರಿಕಿರಿ ಅನ್ನೋದು ನನ್ ಬದುಕಿನ ಭಾಗ ಆಗೋಗ್ಬಿಟ್ಟು. ಈಗ ಕಿರಿಕಿರಿ ಸಿಗದೆ ಇದ್ರೆ ಉಸಿರಾಡೋಕ್ಕೂ ಕಷ್ಟ ಆಗೋಷ್ಟು ಆ ಮೌನ ನನ್ ಕಾಡ್ತಿರತ್ತೆ. ನಿನ್ನ ಜಗಳದಿಂದ ಒಂದ್ ಕಾಳಜಿ ಇದೆ ಅಂತ ಇತ್ತೀಚೆಗೆ ಯಾಕೋ ಅನ್ನಿಸ್ತಾ ಇದೆ. ನಾನು ನಿನ್ನ ದ್ವೇಷ ಮಾಡಕ್ ಎಷ್ಟು ಪ್ರಯತ್ನ ಪಡ್ತೀನೋ ಅಷ್ಟೇ ವೇಗವಾಗಿ ನಿನ್ನ ಒಂದ್ ಸಣ್ಣ ನಗುನೋ ನಿನ್ ಮಾತೋ ನನ್ನ ನಿನ್ನತ್ತ ಸೆಳಿತಾ ಇದೆ. ಈ ಹೊಸ ಬದಲಾವಣೆ ನನ್ನಲ್ಲಿ ಆಶ್ಚರ್ಯ ತರಿಸ್ತಿದೆ. ಅವರಾಣಿ ಕಥ ಬೇರೆ ಹಾಕಿದೆ. ಹೆಂಗೋ ಏನು ನಾವು ಹೋಗ್ಬೇಕಾ? ಏನಾಗಲ್ಲ ಬಂದ್ರಿ. ಗಡಿಯಾರದ ಮುಳುಗಳು ನನ್ಗೆ ಗೊತ್ತಿಲ್ದ ಹಾಗೆ ರಿವರ್ಸ್ ಸುತ್ತಾ ಇದೆ ಅನಿಸ್ತಾ ಇದೆ. ಇಲ್ಲಿವರೆಗೂ ಈ ವಿವೇಕ್ ಗೆಲ್ಲೋದನ್ನಷ್ಟೇ ರೂಢಿ ಮಾಡ್ಕೊಂಡಿದ್ದ. ಆದ್ರೆ ಈಗ ಮೊದಲನೇ ಬಾರಿ ನೀನ್ ಎದುರು ಸೋಲೋದ್ರಲ್ಲೂ ಖುಷಿ ಇದೆ ಅಂತ ನನ್ಗೆ ಈಗ ಅರ್ಥ ಆಗ್ತಿದೆ. ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಪ್ರಪಂಚದ ಎಲ್ಲಾ ಶಬ್ದಗಳು ಮೌನಾಗಿ ಬರೀ ನೀನು ಉಸಿರಾಟದ ಸದ್ ಮಾತ್ರ ಸಂಗೀತದ ಕೇಳಿಸ್ತಾ ಇದೆ. ಅವರಾಣಿ ಕೇಳಿಸ್ತಾ ಇದೀಯಾ? ಕೇಳಿಸ್ತಿಲ್ಲ. ಕೇಳಿಸ್ತಿದ್ಮೇಲೆ ಅಲ್ಲೇನ್ ಮಾಡ್ತಾ ಇದೀಯ? ಮಣ್ ಕೆತ್ತಾ ಇದೀಯ? ಬಾಯ್ ತೆಗಿ. ಪುಣ್ಯವತಿ, ನನ್ನ ಸಿಟ್ನಲ್ಲೂ ಪುಣ್ಯವತಿ ಪುಣ್ಯವತಿ ಅಂತ ಕರಿತಾ ಇದ್ದೆ. ಆದ್ರೆ ನಿನ್ನ ಅಂಗ್ಸೋಕೆ ಅಂತ ಕರಿತಿದ್ ಪದದಿಂದ ಇಷ್ಟೊಂದು ದೊಡ್ಡ ಅರ್ಥ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನನ್ನ ಹೀಯಾಳ್ಸೋಕೆ ಅಂತ ಕರಿತಿದ್ ಪದದ ನಿಜವಾದ ಅರ್ಥ ನನಗೆ ಈಗ ಗೊತ್ತಾಗ್ತಿದೆ. ನೀನ್ ನನ್ ಬದುಕಿಗೆ ಬಂದ ನಿಜವಾದ ಪುಣ್ಯ. ಇಷ್ಟು ದಿನ ಈ ವಿವೇಕ್ ಚಕ್ರವರ್ತಿಗೆ ಆ ಪುಣ್ಯದ ಬೆಲೆ ಗೊತ್ತಿರ್ಲಿಲ್ಲ ಅಷ್ಟೇ. ಕೇಳಿಸ್ತಾ ಇದ್ದ? ಇಲ್ಲ.
ಸಾವಿತ್ರಿ ನೀ ಹೇಳಿಸ್ತು ಇಷ್ಟು ಸಾಕ? ಸಾಕು ಸಾಕು. ಈಗ ನನ್ಗೊಂದ್ ವಿಷಯ ಪೂರ್ತಿಯಾಗಿ ಅರ್ಥ ಆಯ್ತು ಪುಣ್ಯವತಿ. ಇಷ್ಟು ದಿನ ನಿನ್ ಹಠ ಜಗಳ ಅಷ್ಟೇ ಕಾಣಿಸ್ತಾ ಇದ್ರೆ ಒಂದ್ ಸತ್ಯ ಹೇಳ, ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ನಿಜವಾದ ಉದಾಹರಣೆ ನೀನೇ ಪುಣ್ಯವತಿ. ಆದ್ರೆ ಒಬ್ಬ ಗಂಡ ಹೇಗಿರ್ಬಾರ್ದು ಅನ್ನೋದಕ್ಕೆ ಈ ವಿವೇಕ್ ದೊಡ್ಡ ಉದಾಹರಣೆ. ಅಬ್ರಾಡ್ ಅಲ್ಲಿ ಓದ್ ಬಂದಿದ್ದೀನಿ ಅಂತ ದುರಾಂಕಾರ ಪಟ್ನೆ ಹೊರತು ಪಕ್ಕದಲ್ಲಿರೋ ನಿನ್ ಮನ್ಸ್ನ ಓದೋಕೆ ಈ ವಿವೇಕಿಗೆ ಸಾಧ್ಯನೇ ಆಗ್ಲಿಲ್ಲ ನೋಡು. ನಿಮ್ಗೆ ಇವತ್ತು ಏನಾಗಿದೆ? ಯಾಕೆ ಹೀಗ್ ಬದ್ಲಾಗಿದ್ದೀರಾ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಕಾರಣ ಇದೆ, ನನ್ ಮನ್ಸಿನಲ್ಲಿರೋ ಅಷ್ಟೂ ಭಾವನೆಗಳನ್ನ ಹೊರಗಾಕೋಕೆ ಈ ಸಂದರ್ಭದಲ್ಲಿ ಅದು ಏನಿಲ್ಲ ವಿವೇಕ್, ಆ ಕಡೆ ಗಾಳಿ ಚೆನ್ನಾಗ್ ಬರ್ತಾ ಇಲ್ಲ, ಈ ಕಡೆ ಚೆನ್ನಾಗ್ ಬರ್ತಾ ಇದೆ ಅಂತ ಬಂದ್ವಿ. ಅದು ಬಾಗಲ್ ಪಟ್ಟಿ ಮೇಲೆ ಕೈ ಇಟ್ಟೆ, ಸರಿ ಇರಲ್ಲ, ಜಾರ್ ಬಿದ್ದುಬಿಟ್ಟೆ. ಹೌದು ವಿವೇಕ್, ನಾವೇನು ಕೇಳಿಸ್ಕೊಳಕ್ ಬಂದಿಲ್ಲಪ್ಪ. ನಾವ್ ಕೇಳಿಸ್ಕೊಳಕ್ ಬೇಡ ಅಂತ ಆ ಕಡೆ ಹೋಗ್ತಿದ್ವಿ. ಆದ್ರೆ ಗಾಳಿ ಬಂದಿತ್ತ ರೀ. ಅಂದ್ರೆ ಇದೆಲ್ಲ ನಿಮ್ ಪ್ಲಾನಾ? ಪ್ಲಾನ್? ಯಾವ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ನಮ್ ಚಿಕ್ಕಪ್ಪನ ಜೊತೆ ಸೇರ್ಕೊಂಡು ಹೆಂಡತಿ ಕೈ ಹಿಡಿದು ಪ್ರೀತಿಯಿಂದ ಮಾತಾಡಿದ್ರೆ ಗೊರ್ಕೆ ದೂರ ಆಗುತ್ತೆ ಅಂತ ನನ್ನ ನಂಬಿಸಿ ನಾಟಕ ಮಾಡ್ತಾ ಇದ್ದೀರಾ? ಇದೆಲ್ಲ ಬರೀ ಡ್ರಾಮಾ. ಇದರಿಂದ ನಿನ್ ಪ್ಲಾನ್ ಇತ್ತಲ್ವಾ? ಓ, ಅಂದ್ರೆ ಇಷ್ಟೊತ್ತು ಆಡಿದ್ದು ನಾಟಕದ ಮಾತು, ಮನ್ಸಿನ ಮಾತಲ್ಲ ಅಲ್ವಾ? ಚಿಕ್ಕ ಮಾವ ಏನೋ ಐಡಿಯಾ ಕೊಟ್ಟಿರ್ಬೋದು, ಆದ್ರೆ ಆ ಮಾತು ಬಂದಿರೋದು ನಿಮ್ ಬಾಯಿಂದನೇ ಅಲ್ವಾ? ನೀವು ಆಡಿದ ಅಷ್ಟು ಮಾತುಗಳು ನಿಜ ಅಂತ ನಂಬಿ ನನ್ಗೆ ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ನನ್ ಗಂಡನ್ ಮನ್ಸಲ್ಲಿ ನನ್ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆಯಾ ಅಂತ ಅನ್ಕೊಂಡು ಒಳಗಡೆನೆ ಸಂಭ್ರಮ ಪಟ್ಟೆ. ಆದ್ರೆ ಬರೀ ಗೊರ್ಕೆ ಸರಿ ಮಾಡೋಕೆ ನೀವ್ ಮಾಡಿದ ಸರ್ಕಸ್ ಅಂತ ಹೇಳ್ತಾ ಇದ್ದೀರಾ? ಹೌದು, ಅದೆಲ್ಲ ಸಿಚುವೇಶನ್ ಅಷ್ಟೇ. ಜೀವಮಾನದಲ್ಲಿ ನಿನ್ನ ಹತ್ರ ಇಂಥ ಮಾತುಗಳು ಆಡಕ್ ಸಾಧ್ಯನೇ ಇಲ್ಲ. ಆ ಭಾವನೆಗಳಿಗೂ ನನಗೂ ಸಂಬಂಧ ಇಲ್ಲ. ಅದೆಲ್ಲ ಏನಿದ್ರು ಚಿಕ್ಕಪ್ಪ ಕೊಟ್ಟಿರೋ ಐಡಿಯಾ ಅಷ್ಟೇ. ನಾನು ಅದನ್ನ ಜಸ್ಟ್ ಎಕ್ಸಿಕ್ಯೂಟ್ ಮಾಡಿದೀನಿ ಅಷ್ಟೇ. ಹೀಗ್ ನನ್ ಕೈ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ ನೋಡಿ ಮಾತಾಡೋ ಬದ್ಲು ತಾಳಿ ಕಟ್ಟಿದ ಕೈಯಲ್ಲಿ ಕತ್ತಿಸ್ಕಿ ಸಾಯಿಸ್ಬಿಡ್ಬೋದಿತ್ತಲ್ಲ ಸರ್. ಆಗ ಸತ್ರು. ಈಗ ಅನ್ಭವಿಸ್ತಾ ಇರೋ ನೋವಿದೆಯಲ್ಲ, ಅಷ್ಟು ನೋವಾಗ್ತಾ ಇರ್ಲಿಲ್ಲ. ಒಂದ್ ನಿಮಿಷ, ಅಬ್ರಾಡಿಗೆ ಹೋಗಿ ದೊಡ್ಡ ದೊಡ್ಡ ಡಿಗ್ರಿ ಓದಿ ಬಂದವ್ರು ನೀವು. ಒಬ್ಬ ಬುದ್ಧಿವಂತ ವ್ಯಕ್ತಿ, ಸಮಾಜದಲ್ಲಿ ಮರ್ಯಾದೆ ಇರೋ ಈ ಸಣ್ಣ ಗೊರ್ಕೆ ವಿಚಾರಕ್ಕೆ ದಡ್ಡನ್ ತರ ಸರ್ಕಸ್ ಮಾಡ್ತಿದ್ರ ಅಂದ್ರೆ ನಾನು ಅದನ್ನ ನಂಬೇಕಾ? ಚಿಕ್ಕಪ್ಪ ಹೇಳಿರೋ ಸಿಲ್ಲಿ ಐಡಿಯಾಗಳಿಗೆ ತಲೆ ಕೊಡುವಷ್ಟು ದಡ್ಡರು ನೀವು ಅಂತ ನಾನು ಒಪ್ಕೋಬೇಕಾ? ನಿಮ್ ಮನ್ಸಲ್ಲಿರೋ ಅಷ್ಟೂ ವಿಚಾರಗಳು ಹೊರ ಹಾಕಕ್ಕೆ ಒಂದು ನೆಪ ಬೇಕಿತ್ತು, ಒಂದ್ ಚಾನ್ಸ್ ಬೇಕಿತ್ತು ಅಷ್ಟೇ. ಅದಕ್ಕೆ ಈ ಗೊರ್ಕೆ ಮತ್ತೆ ಮಾವನ ಐಡಿಯಾನ ಬಂಡವಾಳವಾಗಿ ಬೆಳೆಸ್ಕೊಂಡ್ರಿ ಅಲ್ವಾ? ಅದು ನೀನ್ ಅನ್ಕೊಂಡಾಗಲ್ಲ. ಸಾಕ್ ಮಾಡಿ, ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಈ ಸಿಚುವೇಶನ್ ನ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡ್ರಿ ಅನ್ನೋದೇ ಸತ್ಯ. ಯಾಕಂದ್ರೆ ಆ ಮಾತು ಬರೀ ಶಬ್ದಗಳಲ್ಲ, ನಿಮ್ ಮನ್ಸಲ್ಲಿರೋ ಸತ್ಯ ಅಂತ ನನಗ್ ಗೊತ್ತು. ನೀವು ಬಾಯಿ ಮುಚ್ಚಿದ್ರು ನಿಮ್ ಕಣ್ಣುಗಳು ಅದೇ ಅಂತ ಹೇಳ್ತಾ ಇದೆ. ನೀವ್ ಬೇರೆ ಏನು ಹೇಳಕ್ ಹೋಗ್ಬೇಡಿ. ನೀವ್ ಎಷ್ಟೇ ಮುಖವಾಡ ಹಾಕೊಂಡ್ರು ಇವತ್ ನಿಮ್ಗೆ ಗೊತ್ತಿಲ್ದೆ ನಿಮ್ ಅಂತರಾತ್ಮ ನಿಮ್ ಮನ್ಸಲ್ಲಿರೋ ಅಷ್ಟು ಮಾತನ್ನ ಈಚೆ ಹಾಕ್ಸಿದೆ ಅಲ್ವಾ? ನಿಮ್ಮೊಳಗೆ ಒಬ್ಬ ಗಂಡ ಇದ್ದಾನೆ, ನಿಮ್ಮೊಳಗೆ ಒಬ್ಬ ಅದ್ಭುತ ಪ್ರೇಮಿ ಇದ್ದಾನೆ ಸರ್. ಆದ್ರೆ ನೀವೇ ಹಾಕೊಂಡಿರೋ ಸರ್ಕಲ್ ಆ ಗಂಡನ, ಆ ಪ್ರೇಮಿನ ಆಚೆ ಬರಕ್ಕೆ ಬಿಡ್ತಾ ಇಲ್ಲ. ಆದ್ರೆ ನೀವೇ ಸೃಷ್ಟಿ ಮಾಡಿರೋ ಸುಳ್ಳಿನ ಜಗತ್ತಿನ ಒಳಗಡೆ ಒಬ್ಬ ನಿಜವಾದ ಮನುಷ್ಯ ಇಣಕ್ ನೋಡ್ತಾ ಇದ್ದಾನೆ. ನೀವು ಆಡಿದ ಮಾತುಗಳು ನಾಟಕದ ಮಾತಲ್ಲ ಅಂತ ನನ್ಗೀಗ ಪೂರ್ತಿಯಾಗಿ ಅರ್ಥ ಆಗ್ತಿದೆ. ಅದಕ್ಕೆ ದೊಡ್ಡ ಥ್ಯಾಂಕ್ಸ್. ಒಂದ್ ವೇಳೆ ನನಗ್ ಸತ್ಯ ಪ್ರೂವ್ ಮಾಡಕ್ ಆಗದೆ ಇದ್ರೆ, ನಾನ್ ನಿಮ್ ಮನೆಯಿಂದ ಆಚೆ ಹೋಗೋ ಸಂದರ್ಭ ಬಂದ್ರೆ ಒಬ್ಳೆ ಕೂತು ಮನೇಲಿ ಯೋಚನೆ ಮಾಡುವಾಗ ಸಂತೋಷ ಪಡಕ್ಕೆ ನೀವ್ ಇವತ್ತಾಡಿದ ಮಾತುಗಳು ಸಾಕು ಸರ್. ಒಂದು ನೆನ್ಪಲ್ಲೇ ಜೀವನ ಪೂರ್ತಿ ನಗ್ನಗ್ತಾ ಕಳ್ದ್ಬಿಟ್ಟು